ಹಿತ 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 ಕಂದ ಅಮ್ಮ, ಮಂಜರಿ ಅಮ್ಮ, ಏನಿದು? ಏನಾಗ್ತಿದೆ? ಅಂದ್ರೆ ಅಂದ್ರೆ ಆ ಹಿತ್ತಾಳ ಪ್ರಾಣ ಶಕ್ತಿ, ಆ ದೇವಿ ಶಕ್ತಿ ನನ್ನ ಕೈ ತಪ್ಪು ಹೋಯ್ತಾ? ಇನ್ನೇನು ಹಿತ್ತಾಳ ಆತ್ಮ ಸಂಪೂರ್ಣವಾಗಿ ಬಂದಿ ಆಗ್ತಿತ್ತು. ಅಷ್ಟರಲ್ಲಿ ಹೀಗೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ ಅಮ್ಮ? ನನ್ನ ಶಕ್ತಿಯನ್ನೇ ನನಗೆ ತಿರುಮಂತ್ರವಾಗಿಸಿದ್ದು ಯಾರು? ಹೇಳಿ ಅಮ್ಮ. ಮಂಜರಿ ಅಮ್ಮ, ಇದೆಲ್ಲ ಹೇಗಾಯ್ತು? ನಾವು ಲೆಕ್ಕಾಚಾರ ಮಾಡುವುದರಲ್ಲಿ ಸಂಪೂರ್ಣವಾಗಿ ಸೋತು ಬಿಟ್ಟೆವು ಮಾಳವಿಕಾ. ಆ ದೇವಿ ನಮಗೆ ಕಾಣದ ರೀತಿಯಲ್ಲಿ ಏನೋ ದೊಡ್ಡ ಪವಾಡವನ್ನೇ ಮಾಡಿದ್ದಾಳೆ. ದೇವಿ ಏನೋ ಮಾಡಿದಾಳ ಅಂದ್ರೆ ಇಷ್ಟೊತ್ತು ಹಿತ್ತಾಳ ಆತ್ಮ ಜೊತೆ ನಾವು ಬಂಧಿಸಿದ್ದು? ಇಲ್ಲಮ್ಮ, ಹೇಗ್ ಸಾಧ್ಯ? ಸಕಲ ತಂತ್ರ ಶಕ್ತಿ, ಕ್ಷುದ್ರ ಶಕ್ತಿ, ಸಿದ್ಧಾಸುರರ ಶಕ್ತಿಯನ್ನ ಒಂದೆಡೆ ಸೇರಿಸಿ ಅದರೊಂದಿಗೆ ನಮ್ಮಿಬ್ಬರ ಹಾಗೂ ಅರುಂಧತಿಯ ಬಲದಿಂದ ನಾವು ಇಷ್ಟೆಲ್ಲ ಮಾಡಿದ ಪ್ರಯತ್ನ ವ್ಯರ್ಥ ಆಗೋಯ್ತಾ? ಹೇಗಮ್ಮ? ಇಷ್ಟೆಲ್ಲ ಅಪ್ರತಿಮ ಶಕ್ತಿ ಎದುರು ಆ ದೇವಿಯ ಶಕ್ತಿ ಗೆಲ್ಲೋದಕ್ಕೆ ಹೇಗ್ ಸಾಧ್ಯ? ನೀನು ಮೂವರ ಸಂಪೂರ್ಣ ಶಕ್ತಿಯನ್ನು ಬಳಸಿ ಆಕೆನ ಮೆಟ್ಟಿ ನಿಂತೆ ಅಂತ ಬೀಗ್ತಿದ್ದೆ. ಆದರೆ ಆ ದೇವಿ ಅತ್ಯಂತ ಉಪಾಯದಿಂದ ನಮ್ಮ ಆಟಕ್ಕೆ ತಡೆಯೊಡ್ಡಿದ್ದಾಳೆ. ಆ ದುರ್ಗಾ ತನ್ನ ಗರ್ವವನ್ನು ಬಿಟ್ಟು ದೇವಿಯ ಅಡಿಯಾಳಾಗಿ ಕಣ್ಣೀರಿನಿಂದ ತನ್ನ ಪೂರ್ಣ ಭಕ್ತಿಯನ್ನು ಅರ್ಪಿಸಿದ ಕ್ಷಣವೇ ದೇವಿಯ ಮಹಾಶಕ್ತಿ ಜಾಗೃತವಾಯಿತು. ಆ ದೇವಿ ನಮ್ಮ ಶಕ್ತಿಯನ್ನು ನಮಗೆ ತಿರುಗೇಟು ನೀಡುವಂತೆ ಮಾಡಿ ನಮ್ಮ ಮಾಯಾವಿ ಮಂತ್ರವನ್ನು ಧೂಳಿಪಟ ಮಾಡಿದಳು. ಅಷ್ಟೇ ಅಲ್ಲ, ತನ್ನ ಆ ದಿವ್ಯ ಜ್ಯೋತಿಯಿಂದ ಹಿತಾಳ ಆತ್ಮವನ್ನ ಮರಳಿ ತಂದು ಅವಳನ್ನ ರಕ್ಷಿಸಿ ಬಿಟ್ಟಿದ್ದಾಳೆ. ಇಲ್ಲಮ್ಮ, ಇದು ಅಸಾಧ್ಯ. ನನ್ನ ಮಂತ್ರಶಕ್ತಿ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಸತ್ಯವನ್ನು ಒಪ್ಪಿಕೋ ಮಾಳವಿಕಾ. ನಿನ್ನ ಅತಿಯಾದ ಉತ್ಸಾಹ ವಿಶ್ವಾಸದಿಂದ ನಮ್ಮ ಗುರಿ ತಪ್ಪು ಹೋಯಿತು. ನಿನ್ನ ಗಮನ ಸರಿಯಾಗಿ ಇದ್ದಿದ್ರೆ ಇಷ್ಟರಲ್ಲಿ ಹಿತಾಳ ಆತ್ಮ ನಮ್ಮ ವಶವಾಗ್ತಿತ್ತು. ಇಲ್ಲಮ್ಮ, ಇಲ್ಲ, ನಾನು ಸುಮ್ಮನೆ ಇರೋದಿಲ್ಲ. ಹಿತ್ತಾಳ ಆತ್ಮ ನನ್ನ ವಶ ಆಗ್ಲೇಬೇಕು. ಅಲ್ಲಿವರೆಗೂ ಈ ನನ್ನ ಹೋರಾಟ ನಿಲ್ಲೋದಿಲ್ಲ. It's impossible. Sharat, she is safe now. ಅಪ್ಪ, ಶಾನ್ವಿ, ನನ್ನ ಹಿತ ನನಗೆ ಸಿಕ್ಬಿಟ್ಲು. ಹಿತ ನನಗೆ ಮತ್ತೆ ಸಿಕ್ಬಿಟ್ಲು. ಕಂದ, ನಾನು ಇಷ್ಟು ವರ್ಷದ ಸರ್ವಿಸಲ್ಲಿ ಈ ಥರ ಮಿರಾಕಲ್ ನೋಡಿರೋದು ಇದೇ ಫಸ್ಟ್ ಟೈಮ್. ಹಿತ ತುಂಬ ಲಕ್ಕಿ. ಮೋಸ್ಟ್ಲಿ ದೇವರ ಅನುಗ್ರಹ ನಿಮ್ಮ ಮಗಳ ಮೇಲಿದೆ ಅಂತ ಅನ್ಸತ್ತೆ. ಹಿತಾಗಿ ಇನ್ನೇನು ತೊಂದರೆ ಇಲ್ಲ ಶರತ್. ನಾನೇನು ಪ್ರಿಸ್ಕ್ರೈಬ್ ಮಾಡಿದ್ದೀನಿ ಅದನ್ನ ಫಾಲೋ ಮಾಡಿ. ಏನಾದರೂ ಇತ್ತಂದ್ರೆ ಕಾಲ್ ಬ್ಯಾಕ್ ಮಾಡಿ. ನಾನೇನು ಬರ್ತೀನಿ. ಶೋರ್ ಡಾಕ್ಟರ್. ಟೇಕ್ ಕೇರ್ ಆಫ್ ಹರ್. ಹಿತಾ, ಕಂದ, ಅಪ್ಪ, ನನ್ನ ಎದೆಲಿದ್ದ ಬೆಂಕಿ ಈಗ ತಣ್ಣಗಾಯ್ತು. ಇದು ಖಂಡಿತ ಆ ದೇವಿ ಪವಾಡನೆ. ಕೊನೆಗೂ ನನ್ನ ಮಗಳನ್ನ ಉಳಿಸಿದ್ಲು.
ಹೇಳು ಶಾನ್ವಿ. ದುರ್ಗಾ ಅತ್ಗೆ ಎಲ್ಲಿದ್ದೀರಾ? ಯಾಕೆ ಶಾನ್ವಿ, ಏನಾಯ್ತು? ದುರ್ಗಾ ಅತ್ಗೆ ನಿಮ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನ್ ಶಾನ್ವಿ ಅದು? ಹಿತಾಗೆ ಎಚ್ಚರ ಆಯ್ತು ಅದ್ಕೆ. ಶಾನ್ವಿ, ನೀನ್ ನಿಜ ತಾನೇ ಹೇಳ್ತಿರೋದು? ಹೌದು ಅದ್ಕೆ, ಹಿತಾಗೆ ಈಗಷ್ಟೇ ಎಚ್ಚರ ಆಯ್ತು. ನೀವೆಲ್ಲಿದ್ದೀರೋ ಬೇಗ ಬನ್ನಿ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯಾ ನೀನು. ಈಗ್ಲೇ ಬರ್ತೀನಿ. ಅಜ್ಜಿ, ನೀನ್ ಹೇಳಿದ್ ಸರಿ. ನಿನ್ ಮಾತ್ ಸತ್ಯ ಆಯ್ತು ಅಜ್ಜಿ. ಆ ತಾಯಿ ನನ್ ಕೈ ಬಿಡ್ಲಿಲ್ಲ. ಪುಟ್ ಮೇಡಮ್ಗೆ ಪ್ರಜ್ಞೆ ಬಂತಂತೆ. ಈಗಲಾದ್ರೂ ಈ ತಾಯಿ ಮೇಲೆ ನಿನಗೆ ನಂಬಿಕೆ ಬಂತ? ನಿನ್ನನ್ನ ಅವಳು ಮಗಳು ಅಂತ ಅಂದ್ಕೊಂಡಿದ್ದಾಳೆ. ಅಂಥವಳ ಮೇಲೆ ನಿನ್ನ ಆರೋಪ ಕೇಳಿ ನನಗೆ ಗಾಬರಿ ಆಗೋಯ್ತು. ಇನ್ನ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಕ್ಕಿಲ್ಲ. ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ತಿಳ್ಕೊ. ಆದರೆ ಇದು ನಿನಗೆ ಒಂದು ಪಾಠ ಆಗಬೇಕು. ದುರ್ಗಾ, ಇದೀಗ ಏನೆಲ್ಲ ಆಯ್ತೋ ಅದು ಪ್ರಾರಂಭ ಅಷ್ಟೇ. ಮುಂದೆ ಇನ್ನೂ ಸಂಕಷ್ಟಗಳಿದೆ. ಇನ್ನು ನಿನ್ನ ಮುಂದೆ ದೊಡ್ಡ ಸವಾಲುಗಳೇ ಬರುತ್ತೆ. ಅದನ್ನು ಧೈರ್ಯದಿಂದ ಎದುರಿಸಬೇಕು. ನಿನ್ನ ಜೊತೆ ಈ ದುರ್ಗೆ ಇದ್ದಾಳೆ ಅನ್ನೋದನ್ನ ಮರಿಬೇಡ. ನೀನು ಸಾಮಾನ್ಯಳಲ್ಲ ದುರ್ಗಾ. ನಿನ್ನಲ್ಲಿ ಛಲ ಇದೆ, ಆದರೆ ಧೈರ್ಯ ಮಾತ್ರ ಕಡಿಮೆ ಇದೆ. ಅದನ್ನ ಕಾಪಾಡ್ಕೋ, ಎಲ್ಲ ಒಳ್ಳೇದಾಗುತ್ತೆ. ಆ ದೇವಿನೇ ನಿನ್ನ ಕುಟುಂಬವನ್ನೇ ಕಾಪಾಡ್ತಾಳೆ.